ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸುಮಂತ್ ಒಬ್ಬ ನಗುಮುಖದ ಒಡೆಯರಿ. ಒಂದು ತಿಂಗಳಾಗ್ಬತ್ತು ಕೊಲೆ ಆಗಿ. ಇವತ್ತಿಗೂ ಕೂಡ ಒಂದು ಸುಳಿವು ಕೂಡ ಇಲ್ಲಾಂದ್ರೆ ನಾವು ನಮ್ಮ ಮ್ಯಾಟ್ ತೊಗೊಂಡು ನಾವು ಹೊಡ್ಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟದ. ಅಂಥದ್ರೊಳಗೆ ಈ ಸುಮಂತನ ಕುಟುಂಬಕ್ಕೆ ಮತ್ತು ಸುಮಂತ್ ಕೊಲೆ ಆಗಿದ್ದಕ್ಕೆ ಏನು ಸಂಬಂಧ ಅಂತೀರಿ ಗೊತ್ತೇನ್ರಿ? ಸಿಂಪಲ್ ಆಗಿರೋದ್ರಿ, ಸುಮಂತ ಧನುರ್ಪೂಜೆಗೆ ಹೋಗೋದು ಅವ್ರ ಕುಟುಂಬಕ್ಕೆ ಗೊತ್ತದ, ಇದು ಮಾತ್ರ 100%. ಆಮೇಲೆ ಸುಮಂತ ಧನುರ್ಪೂಜೆಗೆ ಹೋಗೋದು ಅವನ ಸ್ನೇಹಿತರಿಗೆ ಮಾತ್ರ ಗೊತ್ತದ, ಬೇರೆ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾದರೆ ಕೊಲೆ ಹೆಂಗಾಯಿತು ಅನ್ನೋದು ಯಕ್ಷ ಪ್ರಶ್ನೆ ಆಗಿ ಉಳಿದದು. ಇಲ್ಲಿ ಸುಮಂತನ ಮನೆಯವ್ರನ್ನು ಕೂಡ ತನಿಖೆ ಮಾಡಿದ್ದಾರೆ, ಅವರ ಮೊಬೈಲ್ಗಳನ್ನು ಎಲ್ಲ ಚೆಕ್ ಮಾಡಿದ್ದಾರೆ. ಇನ್ನು ಉಳಿದಿದ್ದು ಸುಮಂತನ ಸ್ನೇಹಿತರನ್ನು ಸರಿಯಾಗಿ ತನಿಖೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಇದರ ಹಿಂದೆ ಇಲ್ಲಿ ಸಂಶಯ ಮೂಡ್ತದೆ ರೀ, 100% ಮೂಡ್ತದೆ. ಸೊ ಗೊತ್ತಿರೋದು ಇವರಿಗೆ ಮಾತ್ರ. ಹಾಗಾದ್ರೆ ಸುಮಂತ್ ಬೆಳಗಿನ ಜಾವ ಕೊಲೆ ಆಗಿದ್ದು ಯಾಕೆ? ಸೊ ಇಡೀ ಕರ್ನಾಟಕ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ನಮ್ಮನ್ನು ಹಿಡ್ಕೊಂಡನ ಎಲ್ಲರೂ ಕೂಡ ಸಂಶಯ ಮಾಡಿದ್ದ ಎಲ್ಲನೂ ಮಾಡಿಬಿಟ್ಟು. ಆದರೆ ಇವತ್ತು ಅವ್ರ ಕುಟುಂಬ ಕೊಡ್ತಕ್ಕಂಥ ಹೇಳಿಕೆಯನ್ನು ನೋಡಿದಾಗ, ಅವರಲ್ಲಿ ಅದೊಂದು ಕಾನ್ಫಿಡೆನ್ಸ್ ಲೆವೆಲನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸುಮಂತನ ಸಾವಿಗೂ ಅವ್ರ ಕುಟುಂಬಕ್ಕೂ ಏನೂ ಸಂಬಂಧ ಇಲ್ಲ ಅನ್ನಿಸ್ತದ. ಆದರೆ ಸುಮಂತ್ ಧನುರ್ಪೂಜೆಗೆ ಹೋಗೋದು ಅವ್ರ ಕುಟುಂಬಕ್ಕೆ ಗೊತ್ತಿತ್ತು. ಇನ್ನೂ ಕೂಡ ಹೆಚ್ಚಿನ ತನಿಖೆ ಆಗಲಿ, ಸತ್ಯ ಹೊರಗಡೆ ಬರಲಿ ಅನ್ನೋದು ನಮ್ಮ ಆಸೆ. ಅದ್ರ ಜೊತೆಗೆ ಸುಮಂತ್ ಧನುರ್ಪೂಜೆಗೆ ಹೋಗೋದು ಅವ್ರ ಸ್ನೇಹಿತರಿಗೆ ಗೊತ್ತಿರ್ತದೆ, ಅವ್ರನ್ನೂ ಕೂಡ ಸರಿಯಾದ ತನಿಖೆಗೆ ಒಳಪಡಿಸಿ ಕೊಲೆ ಹೆಂಗಾಯಿತು, ಅದಕ್ಕೆ ಕಾರಣೀಕರ್ತರು ಯಾರು ಅನ್ನೋದನ್ನು ಪೊಲೀಸರು ಕಂಡು ಹಿಡಿಬೇಕಾಗ್ತದೆ. ಇದರ ಮಧ್ಯದಲ್ಲಿ ನಂದು ಎಲ್ಲಿ ಇಡ್ಲಿ ಅಂತಂದು ಒಬ್ಬ ಬಂದನ್ರಿ. ಅವನು ಎತ್ತರಲ್ಲೇ ಹೊಡಿಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನನಗೆ. ಯಾಕಂದ್ರೆ ಸುಮಂತನ ಅಣ್ಣ ಮೊಬೈಲ್ ತಗೊಂಡು ವಿಡಿಯೋ ಕಾಲ್ ಮಾಡ್ಕೊತು, ವಿಡಿಯೋ ನೋಡ್ಕೊತು, ರಾತ್ರಿ 2:30ವರೆಗೆ ಒಂದು ಹುಡುಗಿ ಜೊತೆ ಚಾಟ್ ಮಾಡ್ತಾ ಇದ್ದ, ವಿಡಿಯೋ ಕಾಲ್ ಮಾಡ್ತಾ ಇದ್ದ. ಸೊ ಸುಮಂತನ ಕೊಲೆ ಮಾಡಿದಾನ 100% ಈಗಾಗಲೇ ಪೊಲೀಸರು ನಿರ್ಧಾರ ಮಾಡಿದಾರ. ಇನ್ನು 2 ದಿನದಲ್ಲಿ ಅವನನ್ನು ಕರ್ಕೊಂಡು, ಸುಮಂತನ ಅಣ್ಣನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರಂತಂದು ಎಣ್ಣೆ ಬೆನ್ನಿ ಹಚ್ಕೊಂಡು ಹೋಗ್ಕೊಂಡ. ಈಗ ಏನು ಸುದ್ದಿ ತೊಗೊಂಡು ಬಂದಾನು ಗೊತ್ತೇನ್ರಿ? ಹಾಕ್ತಾನೆ ಇವನು, ಒಂದು 2 ಕಿಂಚಿ ಗಡಿಗೆ ಇಡ್ತಾನೆ ಇವನು. ಯಾಕಂದ್ರೆ ಇವು ಮಾಡಿದ್ದ ಅದನ್ನ ರೀ, ಇವು ಅದನ್ನ ಮಾಡೋದ. ನನಗೆ ಅನಿಸೋ ಮಟ್ಟಿಗೆ ಇವನನ್ನು ಮೊದಲು ಸರಿಯಾಗಿ ತನಿಖೆ ಮಾಡ್ಬೇಕ್ರಿ. ಇವನನ್ನು ಸರಿಯಾಗಿ ತನಿಖೆ ಮಾಡಿ ಇವು ಯಾವ್ಯಾವ ಪ್ರಕರಣಗಳನ್ನ ಹಳ್ಳ ಹಿಡ್ಸ್ಯಾನ ಮತ್ತು ಇವು ಯಾವ್ಯಾವ ಪ್ರಕರಣದಲ್ಲಿ ಬಂದಿದ್ದಾನೆ ನೋಡ್ರಿ ಬೋಳಂಗಡಿ, ಆ ಪ್ರಕರಣ ಎಲ್ಲ ದಿಕ್ಕು ದಶೆ ಇಲ್ಲದ ಹಾದಿ ತಪ್ಪಿ ಹಳದಾಗ ಹರಿದು ಹೋಗ್ಯಾವ್ರಿ ಇವು ಎಲ್ಲ. ನಾವು ನಮಗೆ ತಲೆ ಖರಾಬ್ ಆಗತ್ತದ. ಇವು ಯಾವಾಗ ಬರ್ತಾನ ಅವಾಗ ರಾತ್ರಿ ಕುಡಿತಾನ್ರಿ ಸೇರೆ, ಅವನವ್ನು ಬೆಳಿಗ್ಗೆ ನಿಶೆ ಇಳಿಯಂಗಿಲ್ಲ. ಇನ್ನೊಂದು ನೈಟಿ ಇಕ್ಕರಿಸ್ತಾನೆ, ತಲೆ ಹಿಡಿದಿರ್ತೈತಿ. ಇನ್ನೊಂದು ನೈಟಿ ಕುಡಿದು ಆಕಿನ ಬಂದು ಕೊತ್ತಕಿನ್ ಬರ್ಕೊಂಡು ಮಾತಾಡಿದ್ದ ಇವನು ಒಂದು ಕೊಟ್ಟ ಕಿನ ಬಾಯಾಗಿನ ಹಲ್ಲೆಲ್ಲ ದಳ ಇಳಿದು ಹೋಗ್ಬೇಕು ಹೊರಗಡೆ. ಈಗ ಬಂದನ್ರಿ ಕಾರ್ತಿಕನ ಕೊಲೆ ವಿಷಯ. 10 ವರ್ಷಗಳ ಹಿಂದೆ ಇರ್ತಕ್ಕಂಥ ಕಾರ್ತಿಕನ ಹಳೆಯ ವಿಷಯವನ್ನು ತಗೊಂಡು ಬಂದು ದುಮ್ಡಿ ಮಾಡದನ್ರಿ. ಯಾರೋ ಒಬ್ಬ ಕಾರ್ತಿಕ ತಿರ್ಕೊಂಡಿದ್ದಂತ, ಅದಕ್ಕೆ ಅವನ ತಂಗಿ ಸುಪಾರಿ ಕೊಟ್ಟಿದ್ಲಂತ, ಅವನು ಕಾರ್ತಿಕನ ಕೊಂದ್ರಂತ. ಆಮೇಲೆ ಆ ಕಾರ್ತಿಕನ ತಂಗಿಗೆ ಇನ್ನೊಬ್ಬ ಹುಡುಗನಿಗೆ ಒಂದು ಅಫೇರ್ ಇತ್ತತ್ತ. ಆ ವಿಷಯ ಕಾರ್ತಿಕನಿಗೆ ಗೊತ್ತಾಗಿತ್ತತ್ತ. ಅವರಿಬ್ರು ಕುಡ್ಕೊಂಡ, ಸುಪಾರಿ ಕೊಟ್ಟ, ಇಬ್ರು ಹುಡುಗರ ಆ ಹೆಣ್ಮಗಳು ಕುಡ್ಕೊಂಡು, ಆ ಹುಡುಗಿ ಕುಡ್ಕೊಂಡ ಅವ್ರ ಅಣ್ಣನನ್ನು ಕೊಂದು ಬಿಟ್ಟಳು ಅಂತಂದ ಒಂದು ಕಥೆಯನ್ನು ಹೇಳೋದನ್ನ. ಕಥೆ ಅಂದ್ರೆ ನೈಜ ಘಟನೆನೇ ಇರಬೇಕು. ಯಾಕಂದ್ರೆ ಎಲ್ಲ ಇವನಿಗೆ ಗೊತ್ತಿರ್ತದ್ರಿ, ಎಲ್ಲ ದಾರಿ ತಪ್ಪಿಸಿದ ಮನುಷ್ಯ ಅದಾನ. ಅದನ್ನು ತಗೊಂಡು ಬಂದ ಸುಮಂತನ ಕೊಲೆ ಕೇಸಿಗೆ ಜೋಡಿಸ್ತಾನಂದ್ರೆ ಆ ಒಂದು ಚಿಕ್ಕ ಬಾಲಕಿ ಇವನ್ ಇಲ್ಲಿ ಡಬನ್ ಇದ್ದಿಲ್ಲ, ಡಬನ ಇದನ್ನು ತೊಗೊಂಡು ಮುಕ್ಕಳ್ಯಾಗ ಸುಸ್ತಾನ ನೋಡ. ಒಂದು ಆ ಸಣ್ಣ ಕೂಸ ಮತ್ತು ಆಕಿ ಯಾರೋ ಒಬ್ಬ ಹೆಣ್ಮಗಳು ಮಾಡಿದ್ದ ಯಾವಾಗ 10 ವರ್ಷ ಹಿಂದಿಂದ, ಅದನ್ನು ತಗೊಂಡು ಬಂದು ಸುಮಂತನ ಸಾವಿಗೂ ಮತ್ತು ಸುಮಂತನ ತಂಗಿಗೂ ಕೊಲೆಗೂ ಏನೋ ಸಂಬಂಧ ಇತ್ತಂದು ಹೇಳ್ತಂದ್ರೆ ಮುಕ್ಕಳ್ಯಾಗ ಸುಸ್ತಾನೆ. ಹರಿದು ಬಿಡ್ತಾನೆ, ಮುಕ್ಕಳಿನ ಹರಿದು ಬಿಡ್ತಾನೆ ಅಂತ ಬೋಳಂಗಡಿಗೆ. ಚಿಕ್ಕ ಮಗುವಿನ ಬಗ್ಗೆ ಮಾತಾಡ್ತಿಲ್ಲ, ಬದ್ಮಾಶ್. ನಿನ್ ಇಲ್ಲಿ ಕತ್ತರಿ ಒಂದೈತೆ ನೋಡಿ, ಸಾಮಾನು ಕಟ್ ಮಾಡ್ತೇನೆ. ನಿನ್ನ ಸಾಮಾನು ಭಾಳ ನೀನು ನಾಟಕ ಮಾಡಾಕದೀನಿ. ಅವ್ರ ಅಣ್ಣ ಕೊಲೆ ಮಾಡಿದ ಅಂತ ಹೇಳಿದಿ,
ಈಗ ತಂಗಿಗೂ ಮತ್ತು ಆ ಕೊಲೆಗೂ ಸಂಬಂಧ ಏನೋ ಐತೆ ಅನ್ನೋ ಒಂದು ಯಾವುದೋ ಒಂದು ಕತೆ ಹೇಳ್ಕೊತ ಬಂದು ಜನ ಕಣ್ಣಾಗ ಮಣ್ಣು ಹಾಕೊಂತ ಕೆಲಸ ಮಾಡಕದಿ. ಇನ್ನೊಂದು ಥೋಡೆ ದಿನದಾಗ ನೀ ಅವ್ರ ತಾಯಿನ ಅವನನ್ನು ಕೊಲೆ ಮಾಡ್ಯಾಳತಂದು ಹೇಳಕ್ಕೂ ಹೆಸಂಗಿಲ್ಲ. ನೀ 2 ದಿನದಾಗ ಕೊಲೆಗಾರ ಸಿಗ್ತಾತ ಹೇಳಿದ್ದಲ್ಲ, ಜೈಲಿಗೆ ಹೋಗ್ತಾರಂತ ಹೇಳಿದ್ದಲ್ಲ, ಅಧಿಕಾರಿಗಳನ್ನ ಅವ್ರು ನನ್ನ ಮ್ಯಾಗ ಸಂಶಯ ಮಾಡಿದಾರಂತ ಹೇಳಿದಲ್ಲ. ಯಾಕೆ ಓದ್ತಿರಪ್ಪ ಇನ್ನೂ ತನ 4 ತಂಡಗಳು ಅದಾವ, ಯಾಕೆ ಕರ್ಕೊಂಡು ಹೋಗಿಲ್ಲ ಅವನನ್ನ? ಸುಮ್ಮನೆ ಇಲ್ಲಿ ಸಲದ ಹೇಳ್ಕೊತು ಅವ್ರ ತಮ್ಮನ ಹಿಡ್ಕೊಂಡು ಪಾಪ ಚಿಕ್ಕ ಮಗು ಏನು ಮಾಡ್ತದಲ್ಲೇ ಹರಾಮ್ಕೋರ್. ಈಗ ಇನ್ನೊಂದು 2 ದಿನ ಬಿಡೋದ್ರಿ ಅವ್ರು ರವಾನ ಕೊಲೆ ಮಾಡಿ ಅಂತ ಹೇಳಿಬಿಡ್ತಾನೆ ನೀವು. ಈ ಬೋಳಾಂಗಡಿಯನ್ನು ಸರಿಯಾಗಿ ತನಿಖೆ ಮಾಡಿದ್ದಾದ್ರೆ ಇವು ಎಷ್ಟು ಪ್ರಕರಣಗಳನ್ನು ಮನ್ನ ಕೊಟ್ಟಿದ್ದಾನ ಅನ್ನೋದು ಗೊತ್ತಾಗ್ಬೇಕ್ರಿ. ಮತ್ತು ಈ ಪ್ರಕರಣದಾಗ ಇವು ಯಾಕೆ ಬಂದು ಅನ್ನೋದು ನನಗೆ ಸಂಶಯ ಭಾಳ ಇವನ ಮೇಲೆ ಮೂಡಾಗದ್ರೆ. ಇವನು ಮೊದಲು ಸರಿಯಾಗಿ ತನಿಖೆ ಮಾಡ್ಬೇಕು ಈ ಕುಡುಕನನ್ನು. ನೋಡ್ರಿ, ಸುಮಂತನ ಕೊಲೆಗೂ ಮತ್ತು ಅವ್ರ ಕುಟುಂಬಕ್ಕೂ ಒಂದು ರೀತಿ ಸಂಬಂಧ ಅದ. ಏನು ಸಂಬಂಧಪ್ಪ ಅಂದ್ರೆ ಸುಮಂತ್ ಧನರ್ ಪೂಜೆಗೆ ಹೋಗುವುದು ಅವ್ರ ಕುಟುಂಬಕ್ಕೆ ಗೊತ್ತಿರೋದು ಸತ್ಯ 100%. ಅದ್ರ ಜೊತೆಗೆ ಆ ಪೊಲೀಸರ ನಾಯಿ ಅಲ್ಲಿ ಸುತ್ತುವರೆದು ಸುಮಂತನ ಮನೆಗೇನೆ ವಾಪಸ್ ಬಂದಿದ್ದೂ ಕೂಡ ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟವಾಗಿ ಕಂಡು ಬಂದದ. ಮತ್ತೊಂದು ಆ ಕುಟುಂಬದವರು ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸುಮಂತನನ್ನ ಆ ಒಂದು ಬೆಳಗಿನ ಜಾವ ಒಬ್ಬಂಟಿಗನಾಗಿ ಕಳಿಸೋದು ದೊಡ್ಡ ಮಹಾ ತಪ್ಪ. ಸುಮಂತ್ ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕಾದ್ರೆ ಹಾಡಂತ ಇದ್ದ, ಆದರೂ ಕೂಡ ಕುಟುಂಬಸ್ಥರಿಗೆ ಸ್ವಲ್ಪ ಕೂಡ ಎಚ್ಚರ ಇಲ್ಲ ಅನ್ನೋದು ಕೂಡ ಒಂಥರ ಬೇಜಾರಿನ ಸಂಗತಿ ಇದು. ಈ ಘಟನೆಗಳು ಆದ ನಂತರ ಮತ್ತೊಂದೇನಪ್ಪ ಅಂದ್ರೆ ಸುಮಂತನ ಸ್ನೇಹಿತರಿಗೂ ಕೂಡ ಸುಮಂತ್ ಧನುರ್ ಪೂಜೆಗೆ ಹೋಗೋದು ಗೊತ್ತಿತ್ತು. ಹಾಗಾದರೆ ಇಲ್ಲಿ ಸುಮಂತ್ ಗುಜರಾತಿಗೆ ಹೋಗ್ತಾನು ಅನ್ನೋ ವಿಚಾರ ಇಟ್ಕೊಂಡ ಒಬ್ಬ ಸರ್ಕಾರಿ ಶಾಲಾ ವಿದ್ಯಾರ್ಥಿ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗ್ತದೆ, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾನಂತ ತಿಳ್ಕೊಂಡ ಖಾಸಗಿ ಶಾಲೆಗಳ ಕೆಲವೊಂದಿಷ್ಟು ಕೈವಾಡ ಇದರಲ್ಲಿ ಏನಾದರೂ ಅದ ಅನ್ನೋದು ಕೂಡ ಸಂಶಯ ಬರ್ತದೆ. ಯಾಕಂದ್ರೆ ಇಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವ. ಅದಕ್ಕಾಗಿ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವ. ಖಾಸಗಿ ಶಾಲೆಗಳ ಬೆಳವಣಿಗೆಗಾಗಿ ಸರ್ಕಾರಿ ಶಾಲೆಗಳ ಅವನತಿ ಹಿಡಿದದ. ಆ ಒಂದು ದೃಷ್ಟಿ, ಆ ಒಂದು ಕೆಟ್ಟ ವಿಚಾರವನ್ನು ಇಟ್ಟುಕೊಂಡ ಸುಮಂತನ ಬೆಳವಣಿಗೆಯನ್ನು ಸಹಿಸದೇ ಇರತಕ್ಕಂಥ ಕೆಲವೊಂದಿಷ್ಟು ದುಷ್ಟ ಶಕ್ತಿಗಳು ಸುಮಂತನನ್ನು ಕೊಲೆ ಮಾಡಿದಾವೇನ. ಇಲ್ಲಿ ನನ್ನ ಪ್ರಕಾರ ಬೋಳಾಂಗಡಿ ಏನು ಬದ್ಮಾಶ್ ಹೇಳದನಲ್ಲ, ಅದ್ರ ಪ್ರಕಾರ ಸುಮಂತನ ಕುಟುಂಬಕ್ಕೆ ಮತ್ತು ಸುಮಂತನ ಸಾವಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲಿ ಕಂಡು ಬರ್ತಾ ಇಲ್ಲ. ಸುಮಂತನನ್ನು ಕೊಲೆ ಮಾಡಿದ್ದು ಪರಿಚಿತರೇ ಅದಾರ, ಅದು ಸುಮಂತನಿಗೆ ಪರಿಚಿತರಿರಬೇಕು. ಅದು ಬೇರೆ ಯಾರೋ ಸುಮಂತನ ಒಂದು ಬೆಳವಣಿಗೆಯನ್ನು ಸಹಿಸದೆ ಇದನ್ನು ಮಾಡ್ಯಾರ. ಬೆಳಗ್ಗೆ ಕೊಲೆ ಮಾಡಿ ಆ ಬೈಕನ್ನು ಹತ್ತಿಕೊಂಡು ಹೋಗಿರ್ತಕ್ಕಂಥ ಇಬ್ಬರು ಯಾರನ್ನೋದನ್ನು ಸರಿಯಾಗಿ ತನಿಖೆ ಮಾಡಿದ್ದೆ ಆದಲ್ಲಿ ಸುಮಂತನಿಗೆ ನ್ಯಾಯ ಸಿಗ್ತದ. ಈ ಒಂದು ಕೊಲೆ ಪ್ರಕರಣ ಬಹಳ ಟ್ವಿಸ್ಟ್ ಅದರಿಲ್ಲಿ. ಕುಟುಂಬದವರು ಧೈರ್ಯವಂತರಾಗಿ ನಿಲ್ಲಬೇಕಾಗ್ತದ, ಹೋರಾಟಕ್ಕೆ ಅಣಿ ಆಗಬೇಕಾಗ್ತದ. ಇವರಿಲ್ಲ ಅಂದ್ರೆ ಮುಂದಿನ ಹೆಜ್ಜೆ ಇಡುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮ ಮಗ, ಅವನ ಕನಸುಗಳು, ಅವನ ಗುರಿ, ನಿಮ್ಮ ಆಸೆಗಳು ಎಲ್ಲವೂ ಕೂಡ ಆ ಕೆರೆಯಲ್ಲಿ ಮುಚ್ಚಿ ಮಣ್ಣಾಗಿ ಹೋಗಿಬಿಡ್ತಾವ. ಇದನ್ನು ನೀವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು. ಬೋಳಾಂಗಡಿ, ಇನ್ನೊಂದ್ಸಲೇ ಈಗ ಅವ್ರ ತಂಗಿ ಬಗ್ಗೆ ಸಾಮ್ಯತೆ ಹೇಳಿದಿ, ಅಣ್ಣನ ಬಗ್ಗೆ ಹೇಳಿದಿ, ಇನ್ನು ಅವ್ರ ಅವ್ವನ ಬಗ್ಗೆ ಏನಾರೇ ಬಂದು ಹೇಳಿದಿ, ಈ ಡಬನ ತಗೊಂಡು ಮುಕ್ಕಳಗಿಂದ ಪಾರ ಮಾಡಿ ನೆಟ್ಟಾಗಿಂದ ತೆಗಿತ ನೋಡಿ ಹೊರಗೆ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ ಎಲ್ಲರಿಗೂ.